ತಿಂಗಳು ಜನರೇ ಇಲ್ಲದ ಪ್ರದೇಶದಲ್ಲಿ ವಾಸ ಮಾಡಿ ಈಗ ಇಡೀ ವಿಶ್ವದ ಗಮನ ಸೆಳೆದಿದ್ದು ಸುನಿತಾ ವಿಲಿಯಮ್ಸ್ ಹಾಗೂ ಅವರ ಸಹೋದ್ಯೋಗಿ ಬುಚ್ ವಿಲ್ಮೋರ್. ಭಾರತೀಯ ಮೂಲದ ನಾಸಾ ಗಗನಯಾತ್ರಿಯಾಗಿರುವ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ 9 ತಿಂಗಳ ನಂತರ ಭೂಮಿಗೆ ಮರಳಿದ್ದಾರೆ. 2024ರ ಜೂನ್ 6ರಂದು ಸುನಿತಾ ಮತ್ತು ವಿಲ್ಮೋರ್ 8 ದಿನಗಳ ಕಾರ್ಯಾಚರಣೆಗಾಗಿ ಬೋಯಿಂಗ್ ಸ್ಟಾರ್ ಲೈನರ್ ಕ್ಯಾಪ್ಸೂಲ್ನಲ್ಲಿ ಬಾಹ್ಯಾಕಾಶಕ್ಕೆ ಹಾರಿದ್ದರು. ಬಾಹ್ಯಾಕಾಶ ನೌಕೆಯ ಸಮಸ್ಯೆ ಹಾಗೂ ತಾಂತ್ರಿಕ ದೋಷಗಳಿಂದಾಗಿ ಅವರು ವಾಪಸ್ ಬರಲು ಸಾಧ್ಯವಾಗಿರಲಿಲ್ಲ. 2025ರ ಫೆಬ್ರವರಿ ತಿಂಗಳಲ್ಲಿ ಭೂಮಿಗೆ ಮರಳಲಿದ್ದಾರೆ ಅಂತ ನಾಸಾ ತಿಳಿಸಿತ್ತು. ಆದ್ರೀಗ ಕೊನೆಗೂ ಸುನಿತಾ ವಿಲಿಯಮ್ಸ್ ಭೂಮಿಗೆ ಮರಳಿದ್ದಾರೆ. ಡ್ರ್ಯಾಗನ್ ವಿಮಾನದ ಮೂಲಕ ಬಾಹ್ಯಾಕಾಶದಿಂದ ಭೂಮಿಗೆ ತರಲಾಗಿದ್ದು ಸುರಕ್ಷಿತವಾಗಿ ನೀರಿನಲ್ಲಿ ಇಳಿಸುವಲ್ಲಿ ಸ್ಪೇಸ್ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಆದ್ರೀಗ ಈ ಇಬ್ಬರು 9 ತಿಂಗಳ ಕಾಲ ಏನೇನ್ ಸೇವಿಸಿದ್ರು ಅನ್ನೋದು ಭಾರಿ ಚರ್ಚೆಯಾಗ್ತಿದೆ. ಅದನ್ನ ಕಂಪ್ಲೀಟ್ ಆಗಿ ಹೇಳ್ತೀವಿ ನೋಡಿ. ಸುನಿತಾ ವಿಲಿಯಮ್ಸ್ ಹಾಗೂ ವಿಲ್ಮೋರ್ ಬಾಹ್ಯಾಕಾಶದಲ್ಲಿ 9 ತಿಂಗಳು ಏನೇನ್ ಸೇವನೆ ಮಾಡಿದ್ರು ಅನ್ನೋದು ಎಲ್ಲರಿಗೂ ಕುತೂಹಲ. ನ್ಯೂಯಾರ್ಕ್ ಪೋಸ್ಟ್ ವರದಿ ಪ್ರಕಾರ ಬಾಹ್ಯಾಕಾಶದಲ್ಲಿ ನಾಸಾ ಗಗನಯಾತ್ರಿಗಳು ಪಿಜ್ಜಾ, ಹುರಿದ ಕೋಳಿ ಮಾಂಸ, ಸೀಗಡಿ, ಕಾಕ್ಟೇಲ್ಗಳು ಮತ್ತು ಟೂನಾ ಮೀನುಗಳ ಮಿಶ್ರಣವನ್ನ ತಿಂದು ಕಾಲ ಕಳೆದಿದ್ದಾರೆ. ಹಾಲಿನ ಪುಡಿ, ಧಾನ್ಯಗಳು, ಬೇಯಿಸಿದ ಮಾಂಸ ಮತ್ತು ಮೊಟ್ಟೆಗಳು ಸೇರಿದಂತೆ ವಿವಿಧ ರೀತಿಯ ಸಂರಕ್ಷಿತ ಆಹಾರ ಹೊತ್ತೊಯ್ದಿದ್ದರು. ಆರಂಭದಲ್ಲಿ ಹಣ್ಣುಗಳು ಲಭ್ಯವಿದ್ದರೂ 3 ತಿಂಗಳಿನಲ್ಲಿ ಅವು ಖಾಲಿಯಾಗಿದ್ವು. ಬಳಿಕ ಪ್ಯಾಕ್ ಮಾಡಿದ ಆಹಾರಗಳನ್ನ ತಿನ್ಬೇಕಾಯ್ತು. ಗಗನಯಾತ್ರಿಗಳು ಬಾಹ್ಯಾಕಾಶ ಕೇಂದ್ರದಲ್ಲಿ ಆಹಾರ ಸೇವಿಸುತ್ತಿರುವ ಚಿತ್ರಗಳನ್ನ ನಾಸಾ ಹಂಚಿಕೊಂಡಿತ್ತು. ಇನ್ನೊಂದು ಶಾಕಿಂಗ್ ವಿಚಾರ ಅಂದ್ರೆ ಇಬ್ಬರೂ ಭೂಮಿಗೆ ಬಂದ ನಂತರ ಇಲ್ಲಿಗೆ ಹೊಂದಿಕೊಳ್ಳೋದು ತುಂಬಾ ಕಷ್ಟಕರವಾಗಿತ್ತು. ದೀರ್ಘಕಾಲ ಬಾಹ್ಯಾಕಾಶದಲ್ಲಿ ಇದ್ದ ಕಾರಣ ಭೂಮಿಗೆ ಹಿಂತಿರುಗಿದ ನಂತರ ಗುರುತ್ವಾಕರ್ಷಣೆಗೆ ಹೊಂದಿಕೊಳ್ಳೋದು ಚಾಲೆಂಜ್ ಆಗಿತ್ತು. ಅಷ್ಟೇ ಅಲ್ಲ, 9 ತಿಂಗಳು ಅವರು ನಡೆಯದ ಕಾರಣ ಅವರಿಗೆ ನಡೆಯಲು ಸಾಧ್ಯವಾಗಲಿಲ್ಲ. ಅದಕ್ಕಾಗಿಯೇ ಇತರ ಗಗನಯಾತ್ರಿಗಳು ಅವರನ್ನ ಎತ್ತಿಕೊಂಡು ಸ್ಟ್ರೆಚರ್ನಲ್ಲಿ ಹೊರಗೆ ತಂದಿರೋದು ಕಂಡುಬಂದಿದೆ. ಬಾಹ್ಯಾಕಾಶದಲ್ಲಿ ದೀರ್ಘಕಾಲ ಉಳಿದಿದ್ರಿಂದ ಗಗನಯಾತ್ರಿಗಳು ಭೂಮಿಗೆ ಹಿಂತಿರುಗುವಾಗ ಗುರುತ್ವಾಕರ್ಷಣೆಗೆ ಹೊಂದಿಕೊಳ್ಳಲು ಸಮಯ ಬೇಕಾಗತ್ತೆ. ಇದಲ್ಲದೆ ಬಾಹ್ಯಾಕಾಶದಲ್ಲಿ ಉಳಿಯೋದ್ರಿಂದ ಮೂಳೆಗಳು ಕುಗ್ಗುತ್ತವೆ, ಪಾದಗಳ ಅಡಿಭಾಗಗಳು ಮೃದುವಾಗುತ್ತವೆ, ಅವರ ಪಾದಗಳು ಮಗುವಿನ ಪಾದಗಳಂತಾಗುತ್ತವೆ. ಇದರಿಂದಾಗಿ ಕೆಲವು ದಿನಗಳವರೆಗೆ ಸಾಮಾನ್ಯ ವ್ಯಕ್ತಿಯಂತೆ ನೆಲದ ಮೇಲೆ ನಡೆಯಲು ಕಷ್ಟಪಡ್ತಾರೆ. ಹೀಗಾಗಿ ಹೂಸ್ಟನ್ನಲ್ಲಿ ಚೇತರಿಸಿಕೊಂಡ ನಂತರ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವೈದ್ಯರ ಅನುಮತಿ ಪಡೆದು ನಂತರ ಮನೆಗೆ ಹೋಗಲಿದ್ದಾರೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.